ಬಿಜೆಪಿಗೆ ಆತಂಕ ಇದ್ದದ್ದೇ ಶಿವರಾಮ್ ಹೆಬ್ಬಾರ್ ಮತ್ತೆ ಎಸ್.ಟಿ. ಸೋಮಶೇಖರ್. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗಡೆ ಇಟ್ಟಾಗಿತ್ತು ಶಿವರಾಮ್ ಹೆಬ್ಬಾರ್ ಮತ್ತೆ ಎಸ್.ಟಿ. ಸೋಮಶೇಖರ್. ಎಸ್.ಟಿ. ಸೋಮಶೇಖರ್ ನನ್ನ ಮನಸ್ಸಿಗೆ ಬಂದಂಗೆ ನನ್ನ ಆತ್ಮವಿಶ್ವಾಸದ ಮತವನ್ನು ನಾನು ಹಾಕ್ತೀನಿ ಅಂತೇಳಿ ಹೇಳಿ ಹೋದವರು ಹಾಕಿದ್ದು ಕಾಂಗ್ರೆಸ್ಗೆ, ಅಡ್ಡ ಮತದಾನ ಮಾಡಿದ್ರು. ಶಿವರಾಮ್ ಹೆಬ್ಬಾರ್ ಅವರು ಪತ್ತೆನೇ ಇಲ್ಲ. ಇನ್ನು 1 ಅವರ್ ಮಾತ್ರ ಬಾಕಿ ಇದೆ ಚುನಾವಣಾ ಮುಕ್ತಾಯ ಆಗೋದಕ್ಕೆ ಅಥವಾ ಮತದಾನ ಮುಕ್ತಾಯ ಆಗೋದಕ್ಕೆ. ಇನ್ನೂ ಕೂಡ ಪತ್ತೆ ಇಲ್ಲ ಶಿವರಾಮ್ ಹೆಬ್ಬಾರ್. ಆ 2 ಓಟ್ಗಳು ಬಿಜೆಪಿಗೆ ಬರಲೇ ಇಲ್ಲ. ಅಂದರೆ ಮೈತ್ರಿ ನಾಯಕ ಕುಪೇಂದ್ರ ರೆಡ್ಡಿ ಅವರಿಗೆ ಬರಬೇಕಾಗಿದ್ದಂಥ ಓಟ್ಗಳು ಬಿಜೆಪಿಯ ಈ ಅಸಮಾಧಾನ ಮುನಿಸೇನಿದೆಯಲ್ಲ, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಅಸಮಾಧಾನ, ಅದನ್ನು ತಣಿಸೋದಕ್ಕೆ ಬಿಜೆಪಿ ಕೊನೆಗೂ ಕೂಡ ಸಾಧ್ಯ ಆಗಿಲ್ಲ. ಆ 2 ಮತಗಳು ಕಾಂಗ್ರೆಸ್ಗೆ ಹೋದಂಗೆ ಲೆಕ್ಕ. ಕಾಂಗ್ರೆಸ್ನ 3 ಜನ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಬಿಜೆಪಿ ಅದರಲ್ಲೂ ಕೂಡ ಇವರಿಬ್ಬರ ಮತವನ್ನು ಪಡೆದುಕೊಳ್ಳುವಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿಗೆ ಸಾಧ್ಯ ಆಗಿಲ್ಲ. ಆ ಮೂಲಕ ಕುಪೇಂದ್ರ ರೆಡ್ಡಿ ಅವರ ಗೆಲುವಿನ ಬಗ್ಗೆ ಒಂದು ಸ್ಟ್ರಾಟಜಿಯನ್ನು ಬಿಜೆಪಿ ಮತ್ತು JDS ಹೆಣೆದಿತ್ತು. ಅದು ತನ್ನಲ್ಲಿ ಉಳಿದಿರುವಂಥ 20 ಮತಗಳು, ಅದರ ಜೊತೆಗೆ JDSನ 19 ಶಾಸಕರ ಬೆಂಬಲ, ಅದರ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ಬೆಂಬಲಿಸಿದರೆ ಖಂಡಿತವಾಗಲೂ ಕೂಡ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲುವಂಥ ಸಾಧ್ಯತೆಗಳಿತ್ತು. ಆದರೆ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದರೆ ಹೋಲ್ ಆ್ಯಂಡ್ ಸೋಲ್ ಎಲ್ಲ ಪಕ್ಷೇತರರು ಕೂಡ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ರು, ಚಂದ್ರಶೇಖರ್ ಅವರಿಗೆ ಮತ ಹಾಕಿದ್ರು. ಅದರ ಜೊತೆಗೆ ಬಿಜೆಪಿಯ ಕೆಲ ಮತಗಳು ಕೂಡ ಕಾಂಗ್ರೆಸ್ಗೆ ಹೋದದ್ರಿಂದಾಗಿ, ಅಡ್ಡ ಮತದಾನ ಆದ್ದರಿಂದಾಗಿ ಕುಪೇಂದ್ರ ರೆಡ್ಡಿ ಅವರ ಗೆಲುವು ಸಾಧ್ಯ ಆಗಿಲ್ಲ. ಆ ಮೂಲಕ ಪ್ರತಿಷ್ಠೆಯ ಕಣವಾಗಿದ್ದಂಥ 4 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರೋದು ಕಾಂಗ್ರೆಸ್ಗೆ. ಈ ರಾಜ್ಯಸಭಾ 3 ಸ್ಥಾನಗಳು, ಅದರಲ್ಲಿ 3 ಸ್ಥಾನವನ್ನು ಕೂಡ ಕಾಂಗ್ರೆಸ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ನಾರಾಯಣ ಸಾಬ್ ಬಾಂಡ ಬಿಜೆಪಿಯಿಂದ ಗೆದ್ದಿದ್ದಾರೆ. ಬಿಜೆಪಿಯಲ್ಲಿ 46 ಮತಗಳನ್ನು ಈಸಿಯಾಗಿ ನಾರಾಯಣ ಸಾಬ್ ಬಾಂಡ ಅವರು ಪಡೆದುಕೊಂಡ್ರು. ಉಳಿದಂಥ ಮತಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಬಿದ್ದರೂ ಕೂಡ 45 ಆ ಮ್ಯಾಜಿಕ್ ನಂಬರನ್ನು ತಲುಪೋದಕ್ಕೆ ಸಾಧ್ಯ ಆಗದೇ ಇದ್ದುದರಿಂದಾಗಿ ಕುಪೇಂದ್ರ ರೆಡ್ಡಿ ಅವರು ಸೋಲ್ಬೇಕಾಗಿದೆ. ಕಳೆದ ಬಾರಿ ಅವರು ರಾಜ್ಯಸಭೆಗೆ ಅಭ್ಯರ್ಥಿಯಾಗಿದ್ದಾಗ 2 ಮತಗಳಿಂದ ಸೋತಿದ್ರು. ಈಗ ಈ ಚುನಾವಣೆಯನ್ನು ನೋಡಿದಾಗ ಅವರಿಗೆ ಮತ್ತೆ ಮುಖಭಂಗ ಆದಂಗೆ, ಅಥವಾ JDSಗೆ ಮೈತ್ರಿ ನಾಯಕರಿಗೆ ಮುಖಭಂಗ ಆದಂಗೆ ಆಗಿದೆ. ಬಿಜೆಪಿ ಅಷ್ಟೊಂದು ಸೀರಿಯಸ್ ಆಗಿ ಇದನ್ನು ತೆಗೆದುಕೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿ ಗೊತ್ತಿತ್ತು ಗೆಲ್ಲೋದಕ್ಕೆ ಒಬ್ಬರೇ ಅವಕಾಶ ಇದ್ದದ್ದು ನಮ್ಮ ಪಾರ್ಟಿಯಿಂದ ಅನ್ನೋದು. ಹಾಗಾಗಿ ನಾರಾಯಣ ಸಾಬ್ ಬಾಂಡ ಅವರು ಈಸಿಯಾಗಿ ತಮ್ಮ ಮ್ಯಾಜಿಕ್ ನಂಬರನ್ನು ಪಾಸ್ ಮಾಡಿದರು. ಆದರೆ JDSಗೆ ಮಾತ್ರ ನಂಬರ್ ಇಲ್ಲದೇ ಇದ್ದರೂ ಕೂಡ ಏನೋ ಒಂದು ಲೆಕ್ಕಾಚಾರ ಮಾಡ್ಬೋದು ಅನ್ನೋ ಒಂದಿಷ್ಟು ಸ್ಟ್ರಾಟಜಿ ಇತ್ತು. ಆದರೆ ಅದು ಸಾಧ್ಯ ಆಗಿಲ್ಲ. ಕುಪೇಂದ್ರ ರೆಡ್ಡಿ ಅವರು ಸೋತಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಮೈತ್ರಿ ನಾಯಕರಿಗೆ ಗೊತ್ತಿತ್ತು ಅಷ್ಟು ಈಸಿ ಇಲ್ಲ ಕುಪೇಂದ್ರ ರೆಡ್ಡಿ ಅವರನ್ನು ಗೆಲ್ಲಿಸ್ಕೊಂಡು ಬರೋದು ಅಂಥೇಳಿ. ಏನೇನು ಹೈಡ್ರಾಮಾ ಆಯಿತು? ಎಸ್.ಟಿ. ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದರು. ಹೆಬ್ಬಾರ್ ಅವ್ರ ಕಥೆ ಏನು ವಿಜಯ್? ರಂಜಿತ್, ನಿರೀಕ್ಷೆ ಅಂದರೆ JDSನ 5ನೇ ಅಭ್ಯರ್ಥಿ ಅಂದರೆ JDS BJP ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಹಾಕಿದ ಹಿನ್ನೆಲೆ ಕೂಡ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿತ್ತು ಮೈತ್ರಿ ಅಭ್ಯರ್ಥಿ ಗೆಲ್ಲಿಸೋ ಸಂಬಂಧಪಟ್ಟಂತೆ. ಆದರೆ ಕಾಂಗ್ರೆಸ್ನಿಂದ ಅಷ್ಟೊಂದು ಅಡ್ಡ ಮತದಾನ ಮಾಡುವಂಥಷ್ಟು ಕೂಡ ಸುಲಭ ಇರಲಿಲ್ಲ. ಮತ್ತೊಂದು ಕಡೆ ಬಹಳ ಇಂಟ್ರೆಸ್ಟಿಂಗ್ ಇತ್ತಿದ್ದಂಥದ್ದು DK ಶಿವಕುಮಾರ್ ಓಪನ್ ಆಗಿ ಹೇಳಿದರು ಒಂದಷ್ಟು ಮತಗಳು ಅಡ್ಡ ಮತದಾನ ಆಗುತ್ತೆ ನೋಡಿ ಅಂತ. ಈ ಹಿನ್ನೆಲೆಯಲ್ಲಿ ಅವರ ಮತಗಳನ್ನು ಉಳಿಸ್ಕೊಳ್ಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ BJP JDSನಿಂದಲೂ ಕೂಡ ಅಡ್ಡ ಮತದಾನ ಆಗುವ ಸಂಬಂಧಪಟ್ಟಂತೆ ಆತಂಕ ಕೂಡ ಇತ್ತು. ಆದರೆ ನಿರೀಕ್ಷೆ ಅಂತ ಕೂಡ ಈಗ ಎಸ್.ಟಿ. ಸೋಮಶೇಖರ್ ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಈಗಾಗಲೇ ಕೂಡ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿದ್ರು, ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ರು. ಅದು ಈಗ ಕಾಂಗ್ರೆಸ್ಗೆ ಮತವನ್ನು ಹಾಕಿರುವಂಥದ್ದು. ಆದರೆ ಉಳಿದಂತೆ ಯಾವ ಶಾಸಕರಿಗೂ ಅಡ್ಡ ಮತದಾನ ಮಾಡಿಲ್ಲ. ಒಂದೊಂದು ಬಹಳ ಸ್ಪಷ್ಟ, ಇದು BJP JDSನ ಮೈತ್ರಿಗೆ ಹಿನ್ನಡೆ ಅಂತ ಹೇಳ್ಬೋದು, ಅಥವಾ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ರಾಜಕೀಯ ನಡೆಯಿತು. ಅಂದರೆ ಕಳೆದ 1-1.5 ತಿಂಗಳಿಂದ ಅಥವಾ ಸರ್ಕಾರ ಬಂದಾಗಿನಿಂದಲೂ ಕೂಡ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಪಕ್ಷ ಬಿಟ್ಟು ಹೋಗ್ತಾರೆ ಅಥವಾ ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ, ಇವೆಲ್ಲವೂ ಕೂಡ ಅಂತೆ ಇತ್ತು. ಇಂದು ಈ ಚುನಾವಣೆ ಮೂಲಕ ಒಂದು ಸ್ಪಷ್ಟವಾಗಿ ತೆರೆ ಬಿದ್ದಿರುವಂಥದ್ದು. ಈಗ ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿರೋ ಸಂಪರ್ಕ ಕೂಡ ಸಿಗ್ತಾ ಇಲ್ಲ. ಇಂದು ಈವನ್ ಮಾಧ್ಯಮದವರು ಕೂಡ ಸಂಪರ್ಕ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಬ್ಬರು ಶಾಸಕರು ಕೂಡ ಈಗ ಕಾಂಗ್ರೆಸ್ ಹೋಗುವಂತ ಮನಸ್ಸು ಮಾಡಿರುವಂತದ್ದು. ಯಾಕಂದ್ರೆ ಈಗ ಬಿಜೆಪಿ ಉಲ್ಲಂಘಿಸಿ ಮತದಾನಕ್ಕೆ ಒಬ್ಬರು ಅಡ್ಡ ಮತದಾನ ಮಾಡಿರುವಂತದ್ದು, ಇನ್ನೊಬ್ರು ಮತದಾನಕ್ಕೆ ಗೈರಾಗಿರುವಂತದ್ದು. ಇದು ಬಹಳ ಸ್ಪಷ್ಟವಾಗಿ ಬಿಜೆಪಿಗೆ ಗುಡ್ ಬೈ ಹೇಳುವಂತಹ, ಬಿಜೆಪಿಯವನ್ನ ಬಿಡುವಂತಹ ಸಂದೇಶವನ್ನ ಕೊಟ್ಟಿರುವಂತದ್ದು ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.